ಊರು ದೇವರಿಗೆಲ್ಲ ಹರಕೆ ಕಟ್ಕೊಂಡ್ರು ಕೂಡ ಅದ್ಯಾಕೋ ಏನೋ ನಸೀಬ್ ಮಾತ್ರ ಬದಲಾಗ್ತಾನೆ ಇಲ್ಲ ಕೆಲವರದ್ದು. ಊರ ಹಬ್ಬಕ್ಕೆ ದಾಸೋಹ ಮಾಡಿಸಿದ್ದಾಯ್ತು, ಊರಿಸ್ಗೆ ಕಾಣಿಕೆ ಕೊಟ್ಟಿದ್ದು ಆಯ್ತು, ಆದರೂ ಕೂಡ ಅದೊಂದು ಕನಸು ಮಾತ್ರ ನನಸೇ ಆಗಲಿಲ್ಲ. ಹಾಗಂತಾನೆ ದೆಹಲಿ ವಿಮಾನ ಹತ್ತಿದ ನಮ್ಮ ಕಾಂಗ್ರೆಸ್ನ ಸಚಿವಾಕಾಂಕ್ಷಿಗಳಿಗೆ ಮರ್ಯಾದಾ ಪುರುಷೋತ್ತಮನ ಜಪ ಆರಂಭ ಮಾಡಿದ್ದಾರೆ. ಸಿಎಂಗೆ ಬೇಡಿದ್ದಾಯ್ತು, ಡಿಸಿಎಂಗೆ ಗೋಗರ್ದದ್ದಾಯ್ತು, ದೆಹಲಿಯಿಂದ ಬೆಂಗಳೂರಿಗೆ ಬಂದು ಹೋದವರಿಗೆಲ್ಲ ಮನವಿ ಮಾಡಿದ್ದಾಯ್ತು. ಒಂದಲ್ಲ ಎರಡಲ್ಲ 3 ವರ್ಷ ಊರ ದೇವರಿಗೆಲ್ಲ ಹರಕೆ ಹೊತ್ತಿದ್ದಾಯ್ತು. ಆದ್ರೂ ಅದೊಂದು ಕನಸು ಮಾತ್ರ ಇಂದಿಗೂ ಕನ್ನಡಿಯೊಳಗಿನ ಗಂಟಾಗಿರುವುದು ಮಾತ್ರ ಕಟು ಸತ್ಯ. ಎಸ್, ಇದು ಬೇರೆ ಯಾರ ಸ್ಥಿತಿಯಲ್ಲ, ಬದಲಿಗೆ ನಮಗೂ ಒಂದು ಕುರ್ಚಿ ಕೊಡಿ ಅಂತ ಹಠಕ್ಕೆ ಬಿದ್ದಿರುವ ರಾಜ್ಯದ ಕಾಂಗ್ರೆಸ್ ಶಾಸಕರ ವ್ಯಥೆ. ಮಂದಿರ ಮಸೀದಿ ಅಲೆದವರು ಈಗ ಮರ್ಯಾದಾ ಪುರುಷೋತ್ತಮನ ಸನ್ನಿಧಿಯಲ್ಲಿ ನಿಂತು ತಂದೆ ನಮ್ಮ ಕೋರಿಕೆ ತೀರ್ಸಪ್ಪ ಅಂತಿದ್ದಾರೆ. ಮರ್ಯಾದಾ ಪುರುಷೋತ್ತಮನ ಸನ್ನಿಧಿಯಲ್ಲಿ ಆಕಾಂಕ್ಷಿಗಳು. ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ಶಾಸಕರ ಹರಕೆ. ಶತಾಯಗತಾಯ ಮಂತ್ರಿಗಿರಿ ಪಡೆದೇ ತೀರುವ ಹಠಕ್ಕೆ ಬಿದ್ದಿರುವ ಆಕಾಂಕ್ಷಿಗಳು ಕಳೆದ 3 ದಿನಗಳಿಂದ ದೆಹಲಿಯಲ್ಲೇ ಠಿಕಾಣಿ ಹೂಡಿದ್ದಾರೆ. ವರಿಷ್ಠರ ಮುಂದೆ ತಮ್ಮ ಮನದಿಂಗಿತ ವ್ಯಕ್ತಪಡಿಸಿ ಆಸೆ ಈಡೇರಿಸಿಕೊಳ್ಳುವ ಹಪಾಹಪಿಗೆ ಬಿದ್ದಿದ್ದಾರೆ. ಆದ್ರೆ ಅದ್ಯಾಕೋ ಪಕ್ಷದ ವರಿಷ್ಠರಂತೂ ಇವರನ್ಯಾರನ್ನೂ ತಿರುಗಿ ನೋಡಿಲ್ಲ. ಹಾಗಂತಲೂ ಏನು ರಘುರಾಮ ಜಾನಕಿ ನಂದನ ಅಯೋಧ್ಯೆ ವಾಸಿಯ ಮೊರೆ ಹೋಗಿದ್ದಾರೆ. ನಸುಕಲ್ಲೇ ದೆಹಲಿಯಿಂದ ವಿಮಾನ ಏರಿದ ಅಶೋಕ್ ಪಟ್ಟಣ ಅಂಡ್ ಗ್ಯಾಂಗ್ ಅಯೋಧ್ಯೆಯ ಭವ್ಯ ರಾಮ ಮಂದಿರ ಪ್ರವೇಶ ಮಾಡಿದ್ದಾರೆ. ತಂದೆ ಕೌಶಲೇಂದ್ರ ನೀನಾದರೂ ನಮ್ಮನ್ನ ಮಂತ್ರಿ ಮಾಡುವಂತೆ ಆಶೀರ್ವದಿಸುವಂತ ಭಿನ್ನಹಿಸಿಕೊಂಡಿದ್ದಾರೆ. ಅಯೋಧ್ಯೆ ಪ್ರವಾಸ ಬೆನ್ನಲ್ಲೇ ಇವತ್ತು ಸಂಜೆ ಪೂಜಾ ಫಲದ ನಿರೀಕ್ಷೆಯಲ್ಲಿ ವೇಣುಗೋಪಾಲ್ ಭೇಟಿಗೆ ಸಜ್ಜಾಗಿದ್ದಾರೆ. ಇನ್ನು ನಾಳೆಯಿಂದ ಸಂಸತ್ ಅಧಿವೇಶನ ಆರಂಭವಾಗ್ತಾ ಇತ್ತು. ರಾಹುಲ್ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಿ ತಮ್ಮ ಕುರ್ಚಿ ಕನವರಿಕೆಗೆ ಮುಕ್ತಿ ನೀಡುವಂತೆ ಕೋರುವ ಸಾಧ್ಯತೆಗಳಿವೆ. ಬಸವರಾಜ್, ರಿಪಬ್ಲಿಕ್ ಕನ್ನಡ, ದೆಹಲಿ. ಊರು ದೇವರಿಗೆಲ್ಲ ಹರಕೆ ಕಟ್ಕೊಂಡ್ರು ಕೂಡ ಅದ್ಯಾಕೋ ಏನೋ ನಸೀಬ್ ಮಾತ್ರ ಬದಲಾಗ್ತಾನೆ ಇಲ್ಲ ಕೆಲವರದ್ದು. ಊರ ಹಬ್ಬಕ್ಕೆ ದಾಸೋಹ ಮಾಡಿಸಿದ್ದಾಯ್ತು, ಊರಿಸ್ಗೆ ಕಾಣಿಕೆ ಕೊಟ್ಟಿದ್ದು ಆಯ್ತು, ಆದರೂ ಕೂಡ ಅದೊಂದು ಕನಸು ಮಾತ್ರ ನನಸೇ ಆಗಲಿಲ್ಲ. ಹಾಗಂತಾನೆ ದೆಹಲಿ ವಿಮಾನ ಹತ್ತಿದ ನಮ್ಮ ಕಾಂಗ್ರೆಸ್ನ ಸಚಿವಾಕಾಂಕ್ಷಿಗಳಿಗೆ ಮರ್ಯಾದಾ ಪುರುಷೋತ್ತಮನ ಜಪ ಆರಂಭ ಮಾಡಿದ್ದಾರೆ. ಸಿಎಂಗೆ ಬೇಡಿದ್ದಾಯ್ತು, ಡಿಸಿಎಂಗೆ ಗೋಗರ್ದದ್ದಾಯ್ತು, ದೆಹಲಿಯಿಂದ ಬೆಂಗಳೂರಿಗೆ ಬಂದು ಹೋದವರಿಗೆಲ್ಲ ಮನವಿ ಮಾಡಿದ್ದಾಯ್ತು. ಒಂದಲ್ಲ ಎರಡಲ್ಲ 3 ವರ್ಷ ಊರ ದೇವರಿಗೆಲ್ಲ ಹರಕೆ ಹೊತ್ತಿದ್ದಾಯ್ತು. ಆದ್ರೂ ಅದೊಂದು ಕನಸು ಮಾತ್ರ ಇಂದಿಗೂ ಕನ್ನಡಿಯೊಳಗಿನ ಗಂಟಾಗಿರುವುದು ಮಾತ್ರ ಕಟು ಸತ್ಯ. ಎಸ್, ಇದು ಬೇರೆ ಯಾರ ಸ್ಥಿತಿಯಲ್ಲ, ಬದಲಿಗೆ ನಮಗೂ ಒಂದು ಕುರ್ಚಿ ಕೊಡಿ ಅಂತ ಹಠಕ್ಕೆ ಬಿದ್ದಿರುವ ರಾಜ್ಯದ ಕಾಂಗ್ರೆಸ್ ಶಾಸಕರ ವ್ಯಥೆ. ಮಂದಿರ ಮಸೀದಿ ಅಲೆದವರು ಈಗ ಮರ್ಯಾದಾ ಪುರುಷೋತ್ತಮನ ಸನ್ನಿಧಿಯಲ್ಲಿ ನಿಂತು ತಂದೆ ನಮ್ಮ ಕೋರಿಕೆ ತೀರ್ಸಪ್ಪ ಅಂತಿದ್ದಾರೆ. ಮರ್ಯಾದಾ ಪುರುಷೋತ್ತಮನ ಸನ್ನಿಧಿಯಲ್ಲಿ ಆಕಾಂಕ್ಷಿಗಳು. ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ಶಾಸಕರ ಹರಕೆ. ಶತಾಯಗತಾಯ ಮಂತ್ರಿಗಿರಿ ಪಡೆದೇ ತೀರುವ ಹಠಕ್ಕೆ ಬಿದ್ದಿರುವ ಆಕಾಂಕ್ಷಿಗಳು ಕಳೆದ 3 ದಿನಗಳಿಂದ ದೆಹಲಿಯಲ್ಲೇ ಠಿಕಾಣಿ ಹೂಡಿದ್ದಾರೆ. ವರಿಷ್ಠರ ಮುಂದೆ ತಮ್ಮ ಮನದಿಂಗಿತ ವ್ಯಕ್ತಪಡಿಸಿ ಆಸೆ ಈಡೇರಿಸಿಕೊಳ್ಳುವ ಹಪಾಹಪಿಗೆ ಬಿದ್ದಿದ್ದಾರೆ. ಆದ್ರೆ ಅದ್ಯಾಕೋ ಪಕ್ಷದ ವರಿಷ್ಠರಂತೂ ಇವರನ್ಯಾರನ್ನೂ ತಿರುಗಿ ನೋಡಿಲ್ಲ. ಹಾಗಂತಲೂ ಏನು ರಘುರಾಮ ಜಾನಕಿ ನಂದನ ಅಯೋಧ್ಯೆ ವಾಸಿಯ ಮೊರೆ ಹೋಗಿದ್ದಾರೆ. ನಸುಕಲ್ಲೇ ದೆಹಲಿಯಿಂದ ವಿಮಾನ ಏರಿದ ಅಶೋಕ್ ಪಟ್ಟಣ ಅಂಡ್ ಗ್ಯಾಂಗ್ ಅಯೋಧ್ಯೆಯ ಭವ್ಯ ರಾಮ ಮಂದಿರ ಪ್ರವೇಶ ಮಾಡಿದ್ದಾರೆ. ತಂದೆ ಕೌಶಲೇಂದ್ರ ನೀನಾದರೂ ನಮ್ಮನ್ನ ಮಂತ್ರಿ ಮಾಡುವಂತೆ ಆಶೀರ್ವದಿಸುವಂತ ಭಿನ್ನಹಿಸಿಕೊಂಡಿದ್ದಾರೆ. ಅಯೋಧ್ಯೆ ಪ್ರವಾಸ ಬೆನ್ನಲ್ಲೇ ಇವತ್ತು ಸಂಜೆ ಪೂಜಾ ಫಲದ ನಿರೀಕ್ಷೆಯಲ್ಲಿ ವೇಣುಗೋಪಾಲ್ ಭೇಟಿಗೆ ಸಜ್ಜಾಗಿದ್ದಾರೆ. ಇನ್ನು ನಾಳೆಯಿಂದ ಸಂಸತ್ ಅಧಿವೇಶನ ಆರಂಭವಾಗ್ತಾ ಇತ್ತು. ರಾಹುಲ್ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಿ ತಮ್ಮ ಕುರ್ಚಿ ಕನವರಿಕೆಗೆ ಮುಕ್ತಿ ನೀಡುವಂತೆ ಕೋರುವ ಸಾಧ್ಯತೆಗಳಿವೆ. ಬಸವರಾಜ್, ರಿಪಬ್ಲಿಕ್ ಕನ್ನಡ, ದೆಹಲಿ. ಊರು ದೇವರಿಗೆಲ್ಲ ಹರಕೆ ಕಟ್ಕೊಂಡ್ರು ಕೂಡ ಅದ್ಯಾಕೋ ಏನೋ ನಸೀಬ್ ಮಾತ್ರ ಬದಲಾಗ್ತಾನೆ ಇಲ್ಲ ಕೆಲವರದ್ದು. ಊರ ಹಬ್ಬಕ್ಕೆ ದಾಸೋಹ ಮಾಡಿಸಿದ್ದಾಯ್ತು, ಊರಿಸ್ಗೆ ಕಾಣಿಕೆ ಕೊಟ್ಟಿದ್ದು ಆಯ್ತು, ಆದರೂ ಕೂಡ ಅದೊಂದು ಕನಸು ಮಾತ್ರ ನನಸೇ ಆಗಲಿಲ್ಲ.
ಹಾಗಂತಾನೆ ದೆಹಲಿ ವಿಮಾನ ಹತ್ತಿದ ನಮ್ಮ ಕಾಂಗ್ರೆಸ್ನ ಸಚಿವಾಕಾಂಕ್ಷಿಗಳಿಗೆ ಮರ್ಯಾದಾ ಪುರುಷೋತ್ತಮನ ಜಪ ಆರಂಭ ಮಾಡಿದ್ದಾರೆ. ಸಿಎಂಗೆ ಬೇಡಿದ್ದಾಯ್ತು, ಡಿಸಿಎಂಗೆ ಗೋಗರ್ದಿದ್ದಾಯ್ತು. ದೆಹಲಿಯಿಂದ ಬೆಂಗಳೂರಿಗೆ ಬಂದು ಹೋದವರಿಗೆಲ್ಲ ಮನವಿ ಮಾಡಿದ್ದಾಯ್ತು. ಒಂದಲ್ಲ ಎರಡಲ್ಲ 3 ವರ್ಷ ಊರ ದೇವರಿಗೆಲ್ಲ ಹರಕೆ ಹೊತ್ತಿದ್ದಾಯ್ತು. ಆದ್ರೂ ಅದೊಂದು ಕನಸು ಮಾತ್ರ ಇಂದಿಗೂ ಕನ್ನಡಿಯೊಳಗಿನ ಗಂಟಾಗಿರೋದು ಮಾತ್ರ ಕಟು ಸತ್ಯ. ಎಸ್, ಇದು ಬೇರೆ ಯಾರ ಸ್ಥಿತಿಯಲ್ಲ, ಬದಲಿಗೆ ನಮಗೂ ಒಂದು ಕುರ್ಚಿ ಕೊಡಿ ಅಂತ ಹಠಕ್ಕೆ ಬಿದ್ದಿರುವ ರಾಜ್ಯದ ಕಾಂಗ್ರೆಸ್ ಶಾಸಕರ ವ್ಯಥೆ. ಮಂದಿರ ಮಸೀದಿ ಅಲೆದವರು ಈಗ ಮರ್ಯಾದಾ ಪುರುಷೋತ್ತಮನ ಸನ್ನಿಧಿಯಲ್ಲಿ ನಿಂತು ತಂದೆ ನಮ್ಮ ಕೋರಿಕೆ ತೀರ್ಸಪ್ಪ ಅಂತಿದ್ದಾರೆ. ಮರ್ಯಾದಾ ಪುರುಷೋತ್ತಮನ ಸನ್ನಿಧಿಯಲ್ಲಿ ಆಕಾಂಕ್ಷಿಗಳು. ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ಶಾಸಕರ ಹರಕೆ. ಶತಾಯಗತಾಯ ಮಂತ್ರಿಗಿರಿ ಪಡೆದೇ ತೀರುವ ಹಠಕ್ಕೆ ಬಿದ್ದಿರುವ ಆಕಾಂಕ್ಷಿಗಳು ಕಳೆದ 3 ದಿನಗಳಿಂದ ದೆಹಲಿಯಲ್ಲೇ ಠಿಕಾಣಿ ಹೂಡಿದ್ದಾರೆ. ವರಿಷ್ಠರ ಮುಂದೆ ತಮ್ಮ ಮನದಿಂಗಿತ ವ್ಯಕ್ತಪಡಿಸಿ ಆಸೆ ಈಡೇರಿಸಿಕೊಳ್ಳುವ ಹಪಾಹಪಿಗೆ ಬಿದ್ದಿದ್ದಾರೆ. ಆದ್ರೆ ಅದ್ಯಾಕೋ ಪಕ್ಷದ ವರಿಷ್ಠರಂತೂ ಇವರನ್ಯಾರನ್ನೂ ತಿರುಗಿ ನೋಡಿಲ್ಲ. ಹಾಗಂತಲೂ ಏನು ರಘುರಾಮ ಜಾನಕಿ ನಂದನ ಅಯೋಧ್ಯೆ ವಾಸಿಯ ಮೊರೆ ಹೋಗಿದ್ದಾರೆ. ನಸುಕಲ್ಲೇ ದೆಹಲಿಯಿಂದ ವಿಮಾನ ಏರಿದ ಅಶೋಕ್ ಪಟ್ಟಣ ಅಂಡ್ ಗ್ಯಾಂಗ್ ಅಯೋಧ್ಯೆಯ ಭವ್ಯ ರಾಮ ಮಂದಿರ ಪ್ರವೇಶ ಮಾಡಿದ್ದಾರೆ. ತಂದೆ ಕೌಶಲೇಂದ್ರ ನೀನಾದರೂ ನಮ್ಮನ್ನ ಮಂತ್ರಿ ಮಾಡುವಂತೆ ಆಶೀರ್ವದಿಸುವಂತ ಭಿನ್ನಹಿಸಿಕೊಂಡಿದ್ದಾರೆ. ಅಯೋಧ್ಯೆ ಪ್ರವಾಸ ಬೆನ್ನಲ್ಲೇ ಇವತ್ತು ಸಂಜೆ ಪೂಜಾ ಫಲದ ನಿರೀಕ್ಷೆಯಲ್ಲಿ ವೇಣುಗೋಪಾಲ್ ಭೇಟಿಗೆ ಸಜ್ಜಾಗಿದ್ದಾರೆ. ಇನ್ನು ನಾಳೆಯಿಂದ ಸಂಸತ್ ಅಧಿವೇಶನ ಆರಂಭವಾಗ್ತಾ ಇತ್ತು. ರಾಹುಲ್ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಿ ತಮ್ಮ ಕುರ್ಚಿ ಕನವರಿಕೆಗೆ ಮುಕ್ತಿ ನೀಡುವಂತೆ ಕೋರುವ ಸಾಧ್ಯತೆಗಳಿವೆ. ಬಸವರಾಜ್, ರಿಪಬ್ಲಿಕ್ ಕನ್ನಡ, ದೆಹಲಿ. ಊರು ದೇವರಿಗೆಲ್ಲ ಹರಕೆ ಕಟ್ಕೊಂಡ್ರು ಕೂಡ ಅದ್ಯಾಕೋ ಏನೋ ನಸೀಬ್ ಮಾತ್ರ ಬದಲಾಗ್ತಾನೆ ಇಲ್ಲ ಕೆಲವ್ರದ್ದು. ಊರ ಹಬ್ಬಕ್ಕೆ ದಾಸೋಹ ಮಾಡಿಸಿದ್ದಾಯ್ತು, ಊರಿಸ್ಗೆ ಕಾಣಿಕೆ ಕೊಟ್ಟಿದ್ದು ಆಯ್ತು, ಆದ್ರೂ ಕೂಡ ಅದೊಂದು ಕನಸು ಮಾತ್ರ ನನಸೇ ಆಗ್ಲಿಲ್ಲ. ಹಾಗಂತಾನೆ ದೆಹಲಿ ವಿಮಾನ ಹತ್ತಿದ ನಮ್ಮ ಕಾಂಗ್ರೆಸ್ನ ಸಚಿವಾಕಾಂಕ್ಷಿಗಳಿಗೆ ಮರ್ಯಾದಾ ಪುರುಷೋತ್ತಮನ ಜಪ ಆರಂಭ ಮಾಡಿದ್ದಾರೆ. ಸಿಎಂಗೆ ಬೇಡಿದ್ದಾಯ್ತು, ಡಿಸಿಎಂಗೆ ಗೋಗರ್ದಿದ್ದಾಯ್ತು. ದೆಹಲಿಯಿಂದ ಬೆಂಗಳೂರಿಗೆ ಬಂದು ಹೋದವರಿಗೆಲ್ಲ ಮನವಿ ಮಾಡಿದ್ದಾಯ್ತು. ಒಂದಲ್ಲ ಎರಡಲ್ಲ 3 ವರ್ಷ ಊರ ದೇವರಿಗೆಲ್ಲ ಹರಕೆ ಹೊತ್ತಿದ್ದಾಯ್ತು. ಆದ್ರೂ ಅದೊಂದು ಕನಸು ಮಾತ್ರ ಇಂದಿಗೂ ಕನ್ನಡಿಯೊಳಗಿನ ಗಂಟಾಗಿರೋದು ಮಾತ್ರ ಕಟು ಸತ್ಯ. ಎಸ್, ಇದು ಬೇರೆ ಯಾರ ಸ್ಥಿತಿಯಲ್ಲ, ಬದಲಿಗೆ ನಮಗೂ ಒಂದು ಕುರ್ಚಿ ಕೊಡಿ ಅಂತ ಹಠಕ್ಕೆ ಬಿದ್ದಿರುವ ರಾಜ್ಯದ ಕಾಂಗ್ರೆಸ್ ಶಾಸಕರ ವ್ಯಥೆ. ಮಂದಿರ ಮಸೀದಿ ಅಲೆದವರು ಈಗ ಮರ್ಯಾದಾ ಪುರುಷೋತ್ತಮನ ಸನ್ನಿಧಿಯಲ್ಲಿ ನಿಂತು ತಂದೆ ನಮ್ಮ ಕೋರಿಕೆ ತೀರ್ಸಪ್ಪ ಅಂತಿದ್ದಾರೆ. ಮರ್ಯಾದಾ ಪುರುಷೋತ್ತಮನ ಸನ್ನಿಧಿಯಲ್ಲಿ ಆಕಾಂಕ್ಷಿಗಳು. ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ಶಾಸಕರ ಹರಕೆ. ಶತಾಯಗತಾಯ ಮಂತ್ರಿಗಿರಿ ಪಡೆದೇ ತೀರುವ ಹಠಕ್ಕೆ ಬಿದ್ದಿರುವ ಆಕಾಂಕ್ಷಿಗಳು ಕಳೆದ 3 ದಿನಗಳಿಂದ ದೆಹಲಿಯಲ್ಲೇ ಠಿಕಾಣಿ ಹೂಡಿದ್ದಾರೆ. ವರಿಷ್ಠರ ಮುಂದೆ ತಮ್ಮ ಮನದಿಂಗಿತ ವ್ಯಕ್ತಪಡಿಸಿ ಆಸೆ ಈಡೇರಿಸಿಕೊಳ್ಳುವ ಹಪಾಹಪಿಗೆ ಬಿದ್ದಿದ್ದಾರೆ. ಆದ್ರೆ ಅದ್ಯಾಕೋ ಪಕ್ಷದ ವರಿಷ್ಠರಂತೂ ಇವರನ್ಯಾರನ್ನೂ ತಿರುಗಿ ನೋಡಿಲ್ಲ. ಹಾಗಂತಲೂ ಏನು ರಘುರಾಮ ಜಾನಕಿ ನಂದನ ಅಯೋಧ್ಯೆ ವಾಸಿಯ ಮೊರೆ ಹೋಗಿದ್ದಾರೆ. ನಸುಕಲ್ಲೇ ದೆಹಲಿಯಿಂದ ವಿಮಾನ ಏರಿದ ಅಶೋಕ್ ಪಟ್ಟಣ ಅಂಡ್ ಗ್ಯಾಂಗ್ ಅಯೋಧ್ಯೆಯ ಭವ್ಯ ರಾಮ ಮಂದಿರ ಪ್ರವೇಶ ಮಾಡಿದ್ದಾರೆ. ತಂದೆ ಕೌಶಲೇಂದ್ರ ನೀನಾದರೂ ನಮ್ಮನ್ನ ಮಂತ್ರಿ ಮಾಡುವಂತೆ ಆಶೀರ್ವದಿಸುವಂತ ಭಿನ್ನಹಿಸಿಕೊಂಡಿದ್ದಾರೆ. ಅಯೋಧ್ಯೆ ಪ್ರವಾಸ ಬೆನ್ನಲ್ಲೇ ಇವತ್ತು ಸಂಜೆ ಪೂಜಾ ಫಲದ ನಿರೀಕ್ಷೆಯಲ್ಲಿ ವೇಣುಗೋಪಾಲ್ ಭೇಟಿಗೆ ಸಜ್ಜಾಗಿದ್ದಾರೆ. ಇನ್ನು ನಾಳೆಯಿಂದ ಸಂಸತ್ ಅಧಿವೇಶನ ಆರಂಭವಾಗ್ತಾ ಇತ್ತು. ರಾಹುಲ್ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಿ ತಮ್ಮ ಕುರ್ಚಿ ಕನವರಿಕೆಗೆ ಮುಕ್ತಿ ನೀಡುವಂತೆ ಕೋರುವ ಸಾಧ್ಯತೆಗಳಿವೆ. ಬಸವರಾಜ್, ರಿಪಬ್ಲಿಕ್ ಕನ್ನಡ, ದೆಹಲಿ. ಊರು ದೇವರಿಗೆಲ್ಲ ಹರಕೆ ಕಟ್ಕೊಂಡ್ರು ಕೂಡ ಅದ್ಯಾಕೋ ಏನೋ ನಸೀಬ್ ಮಾತ್ರ ಬದಲಾಗ್ತಾನೆ ಇಲ್ಲ ಕೆಲವ್ರದ್ದು. ಊರ ಹಬ್ಬಕ್ಕೆ ದಾಸೋಹ ಮಾಡಿಸಿದ್ದಾಯ್ತು, ಊರಿಸ್ಗೆ ಕಾಣಿಕೆ ಕೊಟ್ಟಿದ್ದು ಆಯ್ತು, ಆದ್ರೂ ಕೂಡ ಅದೊಂದು ಕನಸು ಮಾತ್ರ ನನಸೇ ಆಗ್ಲಿಲ್ಲ. ಹಾಗಂತಾನೆ ದೆಹಲಿ ವಿಮಾನ ಹತ್ತಿದ ನಮ್ಮ ಕಾಂಗ್ರೆಸ್ನ ಸಚಿವಾಕಾಂಕ್ಷಿಗಳಿಗೆ ಮರ್ಯಾದಾ ಪುರುಷೋತ್ತಮನ ಜಪ ಆರಂಭ ಮಾಡಿದ್ದಾರೆ.
ಸಿಎಂಗೆ ಬೇಡಿದ್ದಾಯ್ತು, ಡಿಸಿಎಂಗೆ ಗೋಗರ್ದಿದ್ದಾಯ್ತು. ದೆಹಲಿಯಿಂದ ಬೆಂಗಳೂರಿಗೆ ಬಂದು ಹೋದವರಿಗೆಲ್ಲ ಮನವಿ ಮಾಡಿದ್ದಾಯ್ತು. ಒಂದಲ್ಲ ಎರಡಲ್ಲ 3 ವರ್ಷ ಊರ ದೇವರಿಗೆಲ್ಲ ಹರಕೆ ಹೊತ್ತಿದ್ದಾಯ್ತು. ಆದ್ರೂ ಅದೊಂದು ಕನಸು ಮಾತ್ರ ಇಂದಿಗೂ ಕನ್ನಡಿಯೊಳಗಿನ ಗಂಟಾಗಿರುವುದು ಮಾತ್ರ ಕಟು ಸತ್ಯ. ಎಸ್, ಇದು ಬೇರೆ ಯಾರ ಸ್ಥಿತಿಯಲ್ಲ, ಬದಲಿಗೆ ನಮಗೂ ಒಂದು ಕುರ್ಚಿ ಕೊಡಿ ಅಂತ ಹಠಕ್ಕೆ ಬಿದ್ದಿರುವ ರಾಜ್ಯದ ಕಾಂಗ್ರೆಸ್ ಶಾಸಕರ ವ್ಯಥೆ. ಮಂದಿರ ಮಸೀದಿ ಅಲೆದವರು ಈಗ ಮರ್ಯಾದಾ ಪುರುಷೋತ್ತಮನ ಸನ್ನಿಧಿಯಲ್ಲಿ ನಿಂತು ತಂದೆ ನಮ್ಮ ಕೋರಿಕೆ ತೀರ್ಸಪ್ಪ ಅಂತಿದ್ದಾರೆ. ಮರ್ಯಾದಾ ಪುರುಷೋತ್ತಮನ ಸನ್ನಿಧಿಯಲ್ಲಿ ಆಕಾಂಕ್ಷಿಗಳು. ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ಶಾಸಕರ ಹರಕೆ. ಶತಾಯಗತಾಯ ಮಂತ್ರಿಗಿರಿ ಪಡೆದೇ ತೀರುವ ಹಠಕ್ಕೆ ಬಿದ್ದಿರುವ ಆಕಾಂಕ್ಷಿಗಳು ಕಳೆದ 3 ದಿನಗಳಿಂದ ದೆಹಲಿಯಲ್ಲೇ ಠಿಕಾಣಿ ಹೂಡಿದ್ದಾರೆ. ವರಿಷ್ಠರ ಮುಂದೆ ತಮ್ಮ ಮನದಿಂಗಿತ ವ್ಯಕ್ತಪಡಿಸಿ ಆಸೆ ಈಡೇರಿಸಿಕೊಳ್ಳುವ ಹಪಾಹಪಿಗೆ ಬಿದ್ದಿದ್ದಾರೆ. ಆದ್ರೆ ಅದ್ಯಾಕೋ ಪಕ್ಷದ ವರಿಷ್ಠರಂತೂ ಇವರನ್ಯಾರನ್ನೂ ತಿರುಗಿ ನೋಡಿಲ್ಲ. ಹಾಗಂತಲೂ ಏನು ರಘುರಾಮ ಜಾನಕಿ ನಂದನ ಅಯೋಧ್ಯೆ ವಾಸಿಯ ಮೊರೆ ಹೋಗಿದ್ದಾರೆ. ನಸುಕಲ್ಲೇ ದೆಹಲಿಯಿಂದ ವಿಮಾನ ಏರಿದ ಅಶೋಕ್ ಪಟ್ಟಣ ಅಂಡ್ ಗ್ಯಾಂಗ್ ಅಯೋಧ್ಯೆಯ ಭವ್ಯ ರಾಮ ಮಂದಿರ ಪ್ರವೇಶ ಮಾಡಿದ್ದಾರೆ. ತಂದೆ ಕೌಶಲೇಂದ್ರ ನೀನಾದ್ರೂ ನಮ್ಮನ್ನ ಮಂತ್ರಿ ಮಾಡುವಂತೆ ಆಶೀರ್ವದಿಸುವಂತ ಭಿನ್ನಹಿಸಿಕೊಂಡಿದ್ದಾರೆ. ಅಯೋಧ್ಯೆ ಪ್ರವಾಸ ಬೆನ್ನಲ್ಲೇ ಇವತ್ತು ಸಂಜೆ ಪೂಜಾ ಫಲದ ನಿರೀಕ್ಷೆಯಲ್ಲಿ ವೇಣುಗೋಪಾಲ್ ಭೇಟಿಗೆ ಸಜ್ಜಾಗಿದ್ದಾರೆ. ಇನ್ನು ನಾಳೆಯಿಂದ ಸಂಸತ್ ಅಧಿವೇಶನ ಆರಂಭವಾಗ್ತಾ ಇದ್ದು ರಾಹುಲ್ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಿ ತಮ್ಮ ಕುರ್ಚಿ ಕನವರಿಕೆಗೆ ಮುಕ್ತಿ ನೀಡುವಂತೆ ಕೋರುವ ಸಾಧ್ಯತೆಗಳಿವೆ. ಬಸವರಾಜ್, ರಿಪಬ್ಲಿಕ್ ಕನ್ನಡ, ದೆಹಲಿ.